ನಮಸ್ತೆ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ಅಯ್ಯಪ್ಪ ಪಿಂಡಿ ಸರ್ ಅವರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸ್ತೀನಿ. ನಾನು ಬೆಳಗಾವಿಯಿಂದ ಸವಿತಾ ಪತ್ತಾರ್ ಅಂತ ಮಾತಾಡೋದು. ನಾನು ಇನ್ಯಾಂಗ್ ಚಾಲೆಂಜ್ 1ದಲ್ಲಿ ಭಾಗವಹಿಸಿದ್ನಿ, ಆದರೆ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ. ಇನ್ಯಾಂಗ್ ಚಾಲೆಂಜ್ 2 ಭಾಗವಹಿಸಿದ ಮೇಲೆ ನಾನು ಪೂರ್ತಿ ಕಂಪ್ಲೀಟ್ ಮಾಡಿದ್ನಿ. ಇದರಲ್ಲಿ ಇದು ಇನ್ಯಾಂಗ್ ಚಾಲೆಂಜ್ 2 ಭಾಗವಹಿಸಿದ ಮೇಲೆ ನನ್ನಲ್ಲಿ ಬಹಳ ಬದಲಾವಣೆಗಳು ಕಂಡಿದ್ದಾವೆ. ಮತ್ತು ನಾನು ಧ್ಯಾನ ಮಾಡತ್ತಿದ್ನಿ. ಧ್ಯಾನಕ್ಕೆ ಬಂದು 3.5 ವರ್ಷ ಆಯಿತು. ಧ್ಯಾನ ಮಾಡ್ತಿದ್ನಿ, ಆದರೆ ನನಗೆ ರೆಗ್ಯುಲರಾಗಿ ಮಾಡ್ತಾ ಇರಲಿಲ್ಲ. ಅನಾರೋಗ್ಯದಿಂದ ಮಾಡೋದು ಬಿಡೋದು ಹಿಂಗೆ ಮಾಡ್ತಿದ್ನಿ. ಮತ್ತು ಇನ್ಯಾಂಗ್ ಚಾಲೆಂಜ್ 1 ಮಾಡಿದಾಗಿಂದ ನನಗೆ ಹುಣ್ಣಿಗೆ ನನಗೆ ಕುಂಡ್ರಾಕ ಆಗ್ತಿರ್ಲಿಲ್ಲ ಧ್ಯಾನಕ್ಕೆ. ಇನ್ಯಾಂಗ್ ಚಾಲೆಂಜ್ 1 ಮಾಡತ್ತೆ 1 ತಾಸು ಕುಂಡ್ರಾಕತ್ನಿ. ಇನ್ಯಾಂಗ್ ಚಾಲೆಂಜ್ 2 ಚಾಲೂ ಮಾಡಿದಾಗಿಂದ ನಾನು ಫಸ್ಟ್ ಟೈಮ್ 3 ತಾಸು ಕುಂತಿದ್ದು ಧ್ಯಾನಕ್ಕೆ ಹುಣ್ಣಿಮೆ ದಿವಸ. ಅವಾಗ ನನಗೆ ಆಂಜನೇಯ ಸ್ವಾಮಿ ನನಗೆ ಧ್ಯಾನದೊಳಗೆ ಬಂದು ಶ್ರೀರಾಮ್ ಅಂತ ಬರೆದಿರೋಂಥ ಶಾಲನ್ನು ಹೊಲಿಸಿದ್ರು. ಮತ್ತು ಮಾಸ್ಟರ್ಸ್ಗಳನ್ನು ನನಗೆ ಕಾಣಿಸಿದ್ರು. ಮತ್ತು ಇನ್ಯಾಂಗ್ ಚಾಲೆಂಜ್ 2ದಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ. ದಿನ ಇಡೀ ನನಗೆ ಒಂಥರ ಆಲಸ್ಯ, ಬೇಸರ, ಒಂಥರ ಈ ರೀತಿ ನಿರುತ್ಸಾಹ ಅನ್ನಿಸ್ತೈತಿ ಜೀವನದೊಳಗೆ. ನಾನು ಚಾಲೂ ಮಾಡಿದಾಗಿಂದ ಬೆಳಗಿನ ಹಿಡಿದ ರಾತ್ರಿ ಒಳಗೂ ನನ್ನಲ್ಲಿ ಉತ್ಸಾಹ ಇತ್ತು. ಎಲ್ಲ ಇನ್ಯಾಂಗ್ ಚಾಲೆಂಜ್ ಟಾಸ್ಕ್ಗಳು ಎಲ್ಲ ಕಂಪ್ಲೀಟ್ ಮಾಡೋದು, ಮನೆ ಕೆಲಸ ಮಾಡೋದು, ಒಂಥರ ಬಾಲ್ಯ ಜೀವನ ನನಗೆ ಮರಳಿ ಬಂತೇನೋಪ್ಪ ಹಿಂಗೆ ಒಂಥರ ಅನ್ನಿಸ್ತಿತ್ತು. ಎಲ್ಲ ಕೆಲಸನೂ ಮಾಡ್ಕೊಳ್ಳೋದು, ಇನ್ಯಾಂಗ್ ಚಾಲೆಂಜ್ ಇದನ್ನು ಮಾಡ್ಕೊಳ್ಳೋದು. ಮತ್ತು ಎಲ್ಲರೇ ಹೊರಗಡೆ ಹೋಗಿ ಬಂದ್ರೆ ಭಾಳ ಒಂಥರ ಸುಸ್ತು ಅನ್ನಿಸ್ತಿತ್ತು. ಆದ್ರೆ ನಾನು ಇನ್ಯಾಂಗ್ ಚಾಲೆಂಜ್ 2 ಚಾಲೂ ಮಾಡಿದಾಗಿಂದ ಒಂದು ಊರಿಗಿನೂ ಒಂದು ಫಂಕ್ಷನ್ಗೆ ಹೋಗಿ ಬಂದು ಇಲ್ಲಿ ಬೆಳಗಾವಿ ಒಳಗೆ ಒಂದು ಫಂಕ್ಷನ್ ಮಾಡಿ ರಾತ್ರಿ ಮತ್ತು ಬಂದು ಸೆಷನ್ನು ತೊಗೊಂಡೆ. ಆದರೂ ಪೂರ್ತಿ ನಾನು ಎನರ್ಜೆಟಿಕ್ ಇದ್ನಿ. ಇಷ್ಟೆಲ್ಲ ಸಾಧ್ಯ ಆಗಿದೆ ಅಯ್ಯಪ್ಪ ಸರ್ದಿಂದ. ಮತ್ತು ನಮ್ಮ ಟೀಮ್ ಲೀಡರ್ ಸೌಮ್ಯ ಮೇಡಮನು ಸಹಿತ ನಮ್ಗೆ ನಿಮ್ಮಿಂದ ಆಗ್ತೈತಿ ಮಾಡಿರಿ ಅಂತಂದು ನಮಗೆ ಭಾಳ ಪ್ರೋತ್ಸಾಹ ಮಾಡಿದರು. ಮತ್ತು ಸರ್ ಇದ್ದವ್ರು ಇದು ಸೆಷನ್ ತೊಗೊಳೋದು ಕೊಟ್ಟಾಗಿಂದ ನನಗೆ ಹೆಂಗೆ ಸೆಷನ್ ತೊಗೊಳ್ಳೋದು, ನಂಗೆ ಚಾಲೆಂಜ್ ಮಾಡ್ಬೇಕಂತ ಆಸೆ ಐತಿ. ಕರೆ ಈ ಸೆಷನ್ ತೊಗೊಳೋದ್ರಿಂದ ಮಾಡೋದಕ್ಕೂ ಬಿಡಬೇಕು ಹಿಂಗೆ ಅನ್ಸಾಕೈತೆ. ಆದರೆ ನನ್ನ ತಂಗಿಯರು ಇಬ್ಬರೂ ಇಲ್ಲ, ನೀ ಮಾಡು ಅಂತ ಅವರು ನನಗೆ ಉತ್ಸಾಹ ತುಂಬಿ ಮಾಡಿಸಿದರು. ಅವ್ರಿಗೂ ಕೂಡ ನಾನು ನನ್ನ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮ್ಮ ಟೀಮ್ ಲೀಡರ್ ಆದಂಥ ಸೌಮ್ಯ ಮೇಡಮ್ ಅವರಿಗೂ, ಅಯ್ಯಪ್ಪ ಸರ್ ಅವರಿಗೂ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೂ, ಎಲ್ಲರಿಗೂ ನನಗೆ ಈ ಇನ್ಯಾಂಗ್ ಚಾಲೆಂಜ್ 2 ಮಾಡೋಕೆ ನನ್ನ ಬೆನ್ನಿಂದ ನಿಂತು ನನಗೆ ಪ್ರೋತ್ಸಾಹ ನೀಡಿದಂಥ ನಮ್ಮ ಮನೆಯವರಿಗೂ ನಾನು ಹೃದಯಪೂರ್ವಕ ಆದಂಥ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.